ಹಾಯ್ ಫ್ರೆಂಡ್ಸ್, ಮಂಗಳಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಡಿಫ್ರೆಂಟಾಗಿ ಒಂದು ಆಲೂಗಡ್ಡೆ ಸ್ನ್ಯಾಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ಯಾವುದು ಅಂದರೆ ಫ್ರೆಂಚ್ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿರಿ. ಈಗ ಫ್ರೆಂಚ್ ಫ್ರೈ ಮಾಡಲು ಆಲೂಗಡ್ಡೆ ಸಿಪ್ಪೆ ತೆಗೆದು ಈಗ ಒಂದು ಪಾತ್ರೆಯಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಫ್ರಿಜ್ ವಾಟರ್ ಹಾಕಿದ್ದೀನಿ. ನೀರು ಹಾಕಿ ಅದರಲ್ಲಿ ಐಸ್ ಕ್ಯೂಬ್ ಹಾಕಿದ್ದೀನಿ. ಈಗ ನಾನು ಆಲೂಗಡ್ಡೆನ ಎರ್ಜ್ತೀನಿ. ಆ ಥರ ಆಲೂಗಡ್ಡೆ ಮೇಲಿದೆಲ್ಲ ಸಿಪ್ಪೆ ತಕ್ಕೊಳ್ರಿ. ತಗೊಂಡು ಆಲೂಗಡ್ಡೆನೆಲ್ಲ ನೀಟಾಗಿ ಉದ್ದುದ್ದಕ್ಕೆ ಹೆಚ್ಕೋಬೇಕು. ನಾನು ತೋರಿಸ್ತೀನಿ ಈಗ ಸಿಪ್ಪೆ ತೆಗೆದು ನಿಮಗೆ ಯಾವ ಥರ ಹೆಚ್ಕೊಳೋದಂತ. ಈ ಥರ ನೀಟಾಗಿ ಉದ್ದ ಕಟ್ ಮಾಡಿಕೊಡ್ರಿ. ಭಾಳ ನೈಸಾಗಿ ತೆಳ್ಳಗೆ ಕಟ್ ಮಾಡಬೇಡ್ರಿ, ಸ್ವಲ್ಪನೇ ದಪ್ಪ ಇರಲಿ. ಈ ಥರ ಕಟ್ ಮಾಡಿಕೊಂಡು ಇವನ್ನೆಲ್ಲವನ್ನ ಆ ಫ್ರಿಜ್ ವಾಟರಲ್ಲಿ ಹಾಕಿರಿ. ಹಾಕಿ ನೀಟಾಗಿ ಅವನ್ನ ಒಂದು ಸ್ವಲ್ಪ ತೊಳಿಬೇಕು. ಈಗ ಇದನ್ನ ಅಷ್ಟು ಪೂರ್ತಿಯಾಗಿ ಹೆಚ್ಕೊಳ್ಳೋಣ. ಈಗ ನಾವು ಈ ಥರ ಹೆಚ್ಚಿ ಫ್ರಿಜ್ ವಾಟರಲ್ಲಿ ಹಾಕಿಟ್ಟಿದ್ದೀವಲ್ಲ, ಈಗ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ತೊಳೆದು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಈಗ ಗ್ಯಾಸ್ ಮೇಲೆ ಸ್ವಲ್ಪ ನೀರು ಕಾಯಕ್ಕಿಡೋಣ. ಈಗ ಅದರಲ್ಲಿ ಒಂದು ನಿಮಿಷ ಅಷ್ಟು ಕುದಿಸಿ ತೆಗೆದ್ರೆ ಸಾಕು. ತೋರಿಸ್ತೀನಿ ನೋಡಿರಿ. ನಾನೀಗ ಇವನ್ನೆಲ್ಲ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಿದ್ದೀವಲ್ಲ, ಈಗ ನಾನು ಒಂದು ಪಾತ್ರೆಯಲ್ಲಿ ಗ್ಯಾಸ್ ಮೇಲೆ ನೀರು ಇಡ್ತಾಯಿದ್ದೀನಿ. ನೀರು ಕಾದಿದ್ದವು ನೋಡಿರಿ ಫ್ರೆಂಡ್ಸ್. ಈಗ ನಾನು ಆಲೂಗಡ್ಡೆ ತೊಳೆದು ಅದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಈ ಥರ ಹಾಕಿ ನೀವು ಒಂದು ನಿಮಿಷ ಇಲ್ಲ 5 ನಿಮಿಷದ ತನಕ ಕುದಿಸಿದ್ರೆ 5 ನಿಮಿಷದ ತನಕ ಕುದಿಸಿದ್ರು ನಡೆಯುತ್ತೆ ಫ್ರೆಂಡ್ಸ್ ಇದು. ಈಗ ಇದು ಸ್ವಲ್ಪ ಕುದಿಲಿ. ಈಗ ನಾನು ಪೂರ್ತಿಯಾಗಿ ಅದರಲ್ಲೇ ಹಾಕ್ತಾಯಿದ್ದೀನಿ ಅಷ್ಟೂ. ಇದು ಚೆನ್ನಾಗಿ ಕುದಿಲಿ. ಒಂದು ಪ್ಲೇಟ್ ಮುಚ್ಚಿಡೋಣ ಮೇಲೆ. ಈ ಥರ ಪ್ಲೇಟ್ ಮುಚ್ಚಿಡೋಣ. ಈ ಥರ ಇದನ್ನು ಮಾಡಿರಿ. ಇದು ಇನ್ನೊಂದು ಸ್ವಲ್ಪ ಕುದಿಲಿ. ಇದು ಚೆನ್ನಾಗಿ ಕುದೀತಾ ಇದ್ದಾವೆ. ಈಗ ಸಾಕು ಫ್ರೆಂಡ್ಸ್. ಇಷ್ಟು ಕುದ್ರೆ ಇದು ಗ್ಯಾಸ್ ಬಂದ್ ಮಾಡೋಣ. ಈ ಗ್ಯಾಸ್ ನಾನು ಬಂದ್ ಮಾಡಿದ್ದೀನಿ. ಈಗ ಇವನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಅಷ್ಟೂ. ಈಗ ಇದನ್ನ ಇವೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಈಗ ಇದನ್ನೊಂದು ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ನೀರಿನ ಅಂಶ ಹೋಗೋ ತನಕ ನಾವು ಆ ಬಟ್ಟೆ ಮೇಲೆ ಇಡೋಣ. ಈ ಥರ ಬಟ್ಟೆ ಹಾಸಿ ನೀವು ಆ ಬಟ್ಟೆ ಮೇಲೆ ಇವೇನು ನಾವು ಕುದಿಸಿರ್ತಕ್ಕಂಥ ಆಲೂಗಡ್ಡೆನೆಲ್ಲ ನೀಟಾಗಿ ಹರಡೋಣ. ಈ ಥರ ನೀಟಾಗಿ ಹರಡಿ ಈಗ ಇದೇ ಬಟ್ಟೆನ ನಾನು ಮತ್ತೆ ಇನ್ನೊಂದು ಪದರಲ್ಲಿ ಅದ್ರ ಮೇಲೆ ಹಾಕಿ ಈಗ ಚೆನ್ನಾಗಿ ಪ್ರೆಸ್ ಮಾಡೋಣ. ಅದು ನೀರಿನ ಅಂಶ ಪೂರ್ತಿಯಾಗಿ ಹೋಗೋ ತನಕ ನಾವು ಬಟ್ಟೆನ ಅದೇ ಥರ ಮಾಡೋಣ. ಈಗ ಇದೆಲ್ಲ ಆಗಿದೆ ಫ್ರೆಂಡ್ಸ್. ಈಗ ನೀರಿನ ಅಂಶ ಪೂರ್ತಿಯಾಗಿ ಹೋಗಿದೆ. ಈಗ ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೋತಾ ಇದ್ದೀನಿ ಇವನ್ನ. ಈಗ ಒಂದು ಪಾತ್ರೆಯಲ್ಲಿ ಅಷ್ಟೂ ಹಾಕೋಣ. ಈಗ ಕಾರ್ನ್ಫ್ಲೋರ್ ಇಟ್ಟು 2 ಸ್ಪೂನಷ್ಟು ಹಾಕ್ರಿ ಸಾಕು. ಭಾಳ ಬೇಕಾಗಲ್ಲ. 2 ಸ್ಪೂನಷ್ಟು ಆದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಖಾರ ಮತ್ತು ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕೋಣ. ಈಗ ನಾನು ಅರಿಶಿನ ಹಾಕ್ತಾಯಿದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ಉಪ್ಪು ಹಾಕ್ರಿ. ಈ ಥರ ನೀವು ನೀಟಾಗಿ ಸ್ಪೂನಿಲೆ ಕಲಿಸ್ರಿ ಇದನ್ನು ಪೂರ್ತಿಯಾಗಿ. ಈಗ ಇದು 1 ನಿಮಿಷ ಹೀಗೆ ಬಿಡೋಣ. ಬಿಟ್ಟು ಎಣ್ಣೆ ಕಾಯಕ್ಕಿಡೋಣ ನಾವು ಒಂದು ಕಡೆ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾದಿದೆ. ನಾನೀಗ ಇವೇನೋ ಆಲೂಗಡ್ಡೆನೇ ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಅವಕ್ಕೆಲ್ಲ ಹಿಟ್ಟು ಕಲಸಿ 5 ನಿಮಿಷ ಬಿಟ್ಟಿದ್ದೆ ನಾನು ಕಾರ್ನ್ಫ್ಲವರ್ ಹಿಟ್ಟು ಹಾಕಿ. ಈಗ ನಾನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನೀವು ಒಂದೊಂದೇ ಆಗಿ ಬಿಡಿ ಬಿಡಿಯಾಗಿ ನೀಟಾಗಿ ಅದ್ರ ತುಂಬ ಹಾಕ್ರಿ. ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು.
ಈ ಥರ ಫ್ರೈ ಮಾಡಿರಿ ಚೆನ್ನಾಗಿ. ಈಗ ಇವು ಇಷ್ಟ ಆಗಿದ್ದಾವಲ್ಲ ಫ್ರೆಂಡ್ಸ್, ಈಗ ಇದನ್ನ ಎಣ್ಣೆಲಿಂದ ತೆಗೆದು ನಾವು ಮತ್ತೆ ಒಂದೆರಡು ಸೆಕೆಂಡ್ ಅಷ್ಟು ಬಿಟ್ಟು ಮತ್ತೆ ಇದನ್ನ ಹಾಕಿ ಫ್ರೈ ಮಾಡೋಣ. ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಗರಿ ಗರಿ ಆಗುತ್ತೆ, ಇಲ್ಲಾಂದರೆ ಇದು ಸಾಫ್ಟ್ ಆಗುತ್ತೆ. ಅದಕ್ಕೆ ಈಗ ನಾನು ಸ್ವಲ್ಪ ತೆಗೆದು 1 ನಿಮಿಷ ಬಿಟ್ಟು ಮತ್ತೆ ಪುನಃ ಹಾಕಿ ನಾನು ಫ್ರೈ ಮಾಡ್ತೀನಿ. ಈಗಷ್ಟು ಈ ಥರ ಎಲ್ಲವನ್ನು ತೆಗಿತೀನಿ. ಈಗ ನಾನು ಪುನಃ ಇವನ್ನ ಹಾಕಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಎಲ್ಲವನ್ನ ಅದೇ ಥರ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಇದು ನೀಟಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಈಗ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಹಾಗೆ ತೆಗೆದ್ರೆ ಇದು ಮತ್ತೆ ಸಾಫ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದರೆ ಗರಿ ಗರಿ ಆಗಿರುತ್ತೆ. ನೀವು ಹೊರಗಡೆ ತಂದು ತಿನ್ನೋಕ್ಕಿಂತ ಮನೆಗೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮಗೆ ಮಾಡಿರೋದು ಒಂದು ಖುಷಿನೂ ಇರುತ್ತೆ. ಇದು ಚೆನ್ನಾಗಿ ಫ್ರೈ ಆಗಲಿ. ಇದೆಲ್ಲ ಚೆನ್ನಾಗಿ ಆಗಿದಾವ. ಈಗ ಕ್ರಿಸ್ಪಿ ಅನ್ನಿಸ್ತಾ ಇದ್ದಾವೆ ಇವೆಲ್ಲ. ಈಗ ತೆಗಿಯೋಣ ಅಷ್ಟು ಪೂರ್ತಿಯಾಗಿ. ಈ ಥರ ಮಾಡಿದರೆ ನೀವು ಫ್ರೆಂಚ್ ಫ್ರೈ ರೆಡಿ. ಇನ್ನೊಂದು ಸ್ವಲ್ಪ ಬಿಟ್ಟು ತೆಗಿತೀನಿ ನೋಡಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಈಗ ನಾನು ಇವೆಲ್ಲ ರೆಡಿ ಆಗಿದ್ದಾವ. ಈಗ ಸ್ವಲ್ಪನೇ ತಕ್ಕೊತೀನಿ. ನೀವು ಈ ಥರ ತೆಗೆದು ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿಟ್ರೆ ಇದರಲ್ಲಿ ಇರ್ತಕ್ಕಂಥ ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಇವು ಚೆನ್ನಾಗಾಗ್ತವ ನೋಡಿ ಫ್ರೆಂಡ್ಸ್. ಈ ಥರ ನೀವು ಫ್ರೆಂಚ್ ಫ್ರೈ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಮಕ್ಕಳೂ ಇಷ್ಟಪಡ್ತಾರೆ. ನೋಡಿ ಈ ಥರ ಮಾಡ್ಕೊಂಡು ತಿನ್ನಿರಿ. ನಿಮಗಿದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ. ನಾನು ಹೊಸ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಾವ. ಥ್ಯಾಂಕ್ ಯು.